ಲೋಗೋ ಶ್ರೀ ಬರೋದು. ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ. ಮತ್ತು ದತ್ತ ಜಯಂತಿ ಎಲ್ಲ ಮಾಡ್ತಾ ಇದ್ದೀವಿ. ದತ್ತಾತ್ರೇಯರು 6 ಅವತಾರ, 6ನೇ ಅವತಾರವೇ ದತ್ತಾತ್ರೇಯ ಅಂದರೆ 6ನೇ ಮಹಾವಿಷ್ಣು ಅವತಾರ. ಅತ್ರಿ ಅನಸೂಯರಿಗೆ ಪರವಾಗಿ ಬಂದವರು. ಅವರ ಒಂದು ಬೋಧನೆಗಳು, ಅವರ ಒಂದು ಆ ಕಾಲದಲ್ಲಿ ಇರ್ತಕ್ಕಂಥ ಜನಗಳು, ಅಲ್ಲಿರ್ತಕ್ಕಂಥ ರಾಜರುಗಳಿಗೆಲ್ಲ ಕೂಡ ಅದ್ಭುತವಾದಂಥ ಬೋಧನೆ ಮಾಡಿದೆ. ಇವತ್ತು ನಾವು ತ್ರಿಪುರ ರಹಸ್ಯ ಸ್ವಾಮಿಯಿಂದಲೇ ನಮಗೆ ಬೋಧನೆ ಆತ್ಮವಿಲಾಸ ಅಂತಕ್ಕಂಥ ದತ್ತಾತ್ರೇಯರು ವೇದಗಳನ್ನು ಕೂಡ ಬರ್ತಾರೆ. ವೇದಗಳಲ್ಲಿ ಎಲ್ಲ ಕಥೆಗಳಲ್ಲೂ ಸ್ವಾಮಿ ಇದ್ದೇ ಇರ್ತಾರೆ. ಸ್ವಾಮಿ ಇಲ್ಲದೇ ಇರ್ತಕ್ಕಂಥದ್ದು ಇಲ್ಲದೇ ಇಲ್ಲ. ಮಹಾಭಾಗವತದಲ್ಲೂ ಕೂಡ, ಮಹಾಭಾರತದಲ್ಲೂ ಆಗಾಗ ದತ್ತಾತ್ರೇಯರು, ರಾಮಾಯಣದಲ್ಲೂ ಕೂಡ ರಾಮನಿಗೆ ಕಾಣಿಸ್ಕೊತಾರೆ. ರಾಮ ಮೊದಲು ವನವಾಸಕ್ಕೆ ಹೋದಾಗ ಮೊದಲು ಅತ್ರಿ ಆಶ್ರಮಕ್ಕೆ ಹೋದರು. ಅಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅನಸೂಯ ಕೆಲವು ಹೂವುಗಳನ್ನು ಮೂಡಿಸ್ತಾರೆ. ರಾಮನಿಗೆ ಆಶ್ಚರ್ಯ ಆಗುತ್ತೆ. ಎಲ್ಲವೂ ಬಿಟ್ಟು ಬಂದು ಮತ್ತೆ ನೀವು ಯಾಕೆ ಒಡವೆ ಹಾಕ್ತಾ ಇದ್ದೀರಿ? ಇಲ್ಲಪ್ಪ, ಇದು ಬೇಕಾಗತ್ತೆ ಒಡವೆ. ಸೀತಮ್ಮ ಹಾಕ್ಕೊಳ್ತಕ್ಕಂಥ ಒಡವೆನೇ ಅವೆಲ್ಲ. ಆದರೆ ಒಡವೆ ಬಿಚ್ಚಿಟ್ಟು ಬಂದುಬಿಟ್ಟಿದ್ರು. ಅದೇ ಈ ಥರದ ಒಡವೆ ಹಾಕಿದ್ರು. ಹೂವು ಕೂಡ ಮೂಡಿಸಿದ್ರು. ಈ ಹೂವು ಬಾಡೋಗಲ್ಲ, ನಿಮ್ಮ ಕಷ್ಟದಲ್ಲೆಲ್ಲ ಇರುತ್ತೆ. ಇಷ್ಟೊಂದು ಒಡವೆಗಳು ಬೇಡ, ನಾವು ಕಾಡಿಗೆ ಹೋಗ್ತಾ ಇದ್ದೀವಿ. ಇಲ್ಲ ಇಲ್ಲ, ದತ್ತನ ಕೃಪೆ ಇದೆ. ದತ್ತಾತ್ರೇಯ ನೋಡಬೇಕಂದ್ರೆ ಅವ್ರು ಸಿಕ್ಕಲ್ಲ, ಬರುವಾಗ ಸಿಗ್ತಾರೆ, ನಮಗೆ ಖಂಡಿತ ಸಿಗ್ತಾರೆ. ಅವ್ರ ಸಂಚಾರಿ ಎಲ್ಲಿರ್ತಾರೋ ಗೊತ್ತಿಲ್ಲ ಅಂತ. ಯಾಕಂದರೆ ಉನ್ಮತ್ತ, ಬಾಲ, ಪಿಶಾಚ, ಜ್ಞಾನಸಾಗರ ಸ್ವಾಮಿ ಆ ರೂಪಗಳನ್ನು ತಗೋತಾರೆ. ಅಲ್ಲಿ ಕಾಣಲಿಲ್ಲ ರಾಮನಿಗೆ, ಪಾಪ ಹುಡುಕಾಡ್ತಾರೆ. ಆಮೇಲೆ ಮುಂದಿನ ಕಾರ್ಯಕ್ರಮ ನಮಗೆ ಗೊತ್ತಿದೆ. ಸೀತೆಯನ್ನು ರಾವಣಾಸುರ ಎತ್ಕೊಂಡು ಹೋಗ್ತಕ್ಕಂಥದ್ದು, ಭೂಮಿ ಸಮೇತವಾಗಿ ಎತ್ಕೊಂಡು ಹೋಗ್ತಾನೆ. ಆವಾಗ ಅರ್ಥ ಆಗುತ್ತೆ ಸೀತೆಗೆ. ಒಡವೆಗಳನ್ನೆಲ್ಲ ಕಳಚಿಬಿಟ್ಟು ಪರ್ವತದ ಮೇಲೆ ಹಾಕ್ತಾರೆ. ಅದು ಮುಂದಿನ ಕಥೆ ನಿಮಗೆಲ್ಲ ಗೊತ್ತು. ಆಗ ಅರ್ಥ ಆಗುತ್ತೆ. ಅಲ್ಲಿ ಜಟಾಯು ಜೊತೆಯಲ್ಲಿ ಯುದ್ಧ ಮಾಡುವಾಗ ಪಾಪ ಸೀತೆ ಹೂವೆಲ್ಲ ಕೆಳಗೆ ಬಿದ್ದುಬಿಟ್ಟಿದೆ. ರಾಮ ಕಂಡು ಹಿಡಿತಾರೆ, ನಮ್ಮ ಸೀತೆಯಲ್ಲಿ ಹಾಕಿ ಅಂತ ಅದ್ಭುತವಾದಂಥ ಒಂದು ರಾಮಾಯಣದಲ್ಲೂ ಕೂಡ ಆಗುವಂಥ ಕಥೆ. ಆಮೇಲೆ ಪಟ್ಟಾಭಿಷೇಕದಲ್ಲಿ ರಾಮ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಎಲ್ರಿಗೂ ಅರ್ಥ ಆಗಲಿಲ್ಲ, ಯಾಕೆ ರಾಮ ಸರಿಯಾಗಿ ಕೂತ್ಕೋತಾ ಇಲ್ಲ, ಮನಸ್ಸೆಲ್ಲ ಎಲ್ಲೆಲ್ಲೋ ಈಗೆಲ್ಲ ಏನು ಜನಗಳನ್ನೆಲ್ಲ ನೋಡ್ತಾ ಇದ್ದಾರೆ, ಬ್ರಹ್ಮಾಂಡವಾದ ಜನ, ಋಷಿಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಆವಾಗ ಪಕ್ಕದಲ್ಲಿ ಪಿಂಗಳನಾಗ ಕೇಳಿ, ಮಹಾಸ್ವಾಮಿ ಪಿಂಗಳನಾಗ ಶಿಷ್ಯರು, ಸ್ವಾಮಿ ಪಿಂಗಳನಾಗ ರೂಪದಲ್ಲಿರ್ತಕ್ಕಂಥ ಆ ಪಿಂಗಳನಾಗ ಜೊತೆಯಲ್ಲೇ ಬಂದುಬಿಟ್ಟಿರ್ತಾರೆ ಬೇರೆ ರೂಪದಲ್ಲಿ. ತುಂಬ ನೋಡ್ತಾ ಇದ್ದಾರೆ, ರಾಮ ನೀವು ದರ್ಶನ ಕೊಡಬಾರ್ದು ಅಂತ. ಇದು ನಾನು ಕೊಡ್ತಿದ್ದೇನೆ, ಆದರೆ ಈ ಜನಕ್ಕೆಲ್ಲ ನಾನು ಕಾಣೋಲ್ಲ, ಪಿಂಗಳ ಅವರಿಗೆ ಮಾತ್ರ ಕಾಣ್ತೀನಿ. ರಾಮ ಆ ದರ್ಶನ ಮಾಡಿದ ಮೇಲೆ ಪಟ್ಟಾಭಿಷೇಕ. ಹೀಗೆ ಬೇರೆ ಬೇರೆ ರಾಮಾಯಣಗಳಲ್ಲಿ ಬೇರೆ ಬೇರೆ ಉಲ್ಲೇಖನ ಬೇಕಾದಷ್ಟಿವೆ. ವಾಲ್ಮೀಕಿ ರಾಮಾಯಣದಲ್ಲಿ ಏನು ಬರಲ್ಲ, ಇದು ಬೇರೆ ಬೇರೆ ರಾಮಾಯಣಗಳಲ್ಲಿ ಬರುತ್ತೆ. ಹಾಗೆ ಅಂತಹ ಒಂದು, ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಮೊದಲು ಆಶ್ರಮಕ್ಕೆ ಹೋಗಿದ್ದು ಅತ್ರಿ ಆಶ್ರಮಕ್ಕೆ ಅನ್ನೋದು ಮಾತ್ರ ಬರ್ತದೆ. ಹಾಗೆ ದತ್ತಾತ್ರೇಯ ಜಯಂತಿಯನ್ನು ನಾವೆಲ್ಲರೂ ಆಚರಣೆ ಮಾಡ್ತಾಯಿದ್ದೀವಿ. ಪ್ರಪಂಚಕ್ಕೆ ಶಾಂತಿ ಆಗಲಿ, ಪ್ರಪಂಚಕ್ಕೆ ಸದ್ಬುದ್ಧಿ ಹುಟ್ಟಲಿ ಅಂತಲೇ ಇವತ್ತಿನ ದಿನ ದತ್ತನನ್ನು ವಿಶೇಷ ಪೂಜಾ, ವಿಶೇಷವಾದ ಅಭಿಷೇಕದಿಂದ ನಾವು ಜಯ ಗುರುದತ್ತ ಶ್ರೀ ಗುರುದತ್ತ. ಅಕ್ಷಯ ಇಲ್ವಂತ ಅದಕ್ಕೆ